ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಿನ್ನೆ ಮ್ಯಾಚ್ ಏನೋ ಮುಗೀತು. ಲಕ್ನೋ ಸೂಪರ್ ಜೈಂಟ್ಸ್ ಏನೋ ನಾಯಿ ಓಡಿಸ್ಕೊಂಡು ಸೋತ್ರು. ಒಪ್ಕೋಬೇಕು, ಸೋಲ್ನ ಡಿಫೀಟ್ನ ಒಪ್ಕೋಬೇಕು. ಗೆಲುವು ಸೋಲ್ನ ಎರಡನ್ನೂ ಈಕ್ವಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಬೇಕು. ಅದನ್ನು LSG ಓನರ್ ನೆನ್ನೆ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಫ್ರಸ್ಟ್ರೇಷನಲ್ಲಿ ನೆನ್ನೆ ವಿಚಿತ್ರವಾಗಿ ಬಿಹೇವ್ ಮಾಡಿದ್ದು KL ರಾಹುಲ್ ಜೊತೆಗೆ. ನೆನ್ನೆ ಒಂಥರ ನಮ್ಮ ಕರ್ನಾಟಕ ಆಡಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋರು LSG ಓನರ್ ಮೇಲೆ. ಬರೀ ಕರ್ನಾಟಕ ಆಡಿಯನ್ಸ್ ಮಾತ್ರ ಅಂತಲ್ಲ, ಯಾಕೆಂದರೆ ನಮ್ಮವರು ಅಂತ KL ರಾಹುಲ್ ನಮ್ಮವರು ಅಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಡಿಸಪಾಯಿಂಟ್ ಆದ್ವಿ. ನಾರ್ಮಲಾಗಿ ಯಾವ ಪ್ಲೇಯರ್ ಮೇಲೂ ಕೂಡ ಈ ಥರ ಮಾಡೋದಕ್ಕೆ ಹೋಗಬಾರ್ದು. ಒಬ್ಬ ಫ್ರಾಂಚೈಸಿ ಓನರ್ ಆಗಿದ್ದಾರೆ ಅಂತ ಅಂದರೆ ಅದನ್ನು 4 ಗೋಡೆ ಒಳಗಡೆ ಇಟ್ಕೋಬೇಕು, ಏನೇ ಇದನ್ನು ಕೂಡ. ಅದನ್ನೇ ಕಾಮೆಂಟೇಟರ್ಸ್ ಕೂಡ ಹೇಳ್ತಾ ಇದ್ರು. ನಿನ್ನೆ ಏನಾಯಿತು ಅಂತಂದರೆ, ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಬೌಂಡ್ರಿ ಲೈನ್ಸ್ ಹತ್ರ ಹೋಗ್ತಾರೆ KL ರಾಹುಲ್. ಅವ್ರ ಹತ್ರ ಬಂದ್ಬಿಟ್ಟು ನಿಂತ್ಕೊಂಡು ಏನೋ ಒಂದು ಕಾನ್ವರ್ಸೇಷನ್ ಮಾಡಿದ್ರೆ ಅದೇನೋ ಓಕೆ ಥರನೇ ಕಾಣಿಸುತ್ತೆ. ಏನೋ ಅಷ್ಟೊಂದೇನು ಇದಾಗೋದಿಲ್ಲ. ಏನೋ ಮಾತಾಡ್ರೆ ಏನು ಗುರು ಹಿಂಗಾಯಿತು, ಏನಿದು ಕತೆ, ಏನಾಗುತ್ತೆ ಮುಂದೆ ಫ್ಯೂಚರ್, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೋ ಡಿಸ್ಕಸ್ ಮಾಡಿದ್ರೆ ಏನೋ ಅನ್ಸೋದಿಲ್ಲ. ಬಟ್ ದ ವೇ ಸಂಜೀವ್ ಅವರು ಏನು ಮಾತಾಡಿದ್ರು ನೆನೆ KL ರಾಹುಲ್ ಅವ್ರ ಜೊತೆಗೆ, LSG ಓನರ್ ಸಂಜೀವ್ ಅವರು ಏನು ಮಾತಾಡಿದ್ರು, ದ ವೇ ವಾಸ್ ಟಾಕಿಂಗ್ ಸಿಕ್ಕಾಪಟ್ಟೆ ಒಂಥರ ಅನಾಯಿಂಗ್ ಆಗಿತ್ತು. ಒಂಥರ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಇದ್ದಂಗಿತ್ತು. KL ರಾಹುಲ್ಗೆ ಒಂಥರ ಬೈತಾ ಇದ್ದಂಗಿತ್ತು. KL ರಾಹುಲ್ ಒಂಥರ ಸೈಲೆಂಟಾಗಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಂಗಿತ್ತು ಅದು. ಸೊ KL ರಾಹುಲ್ಗೆ ಏನು ಗುರು ಇದು ಕರ್ಮ ನಿನಗೆ ಅನ್ನೋ ಥರ ಎಲ್ಲರೂ ಕೇಳ್ತಾ ಇದ್ದಾರೆ ಇವಾಗ. ಬೇಡ ಅಂದ್ರೂ ಆ ಫ್ರಾಂಚೈಸಿಗೆ ಹೋದೆ, ನೀನೇ ಬೇಕು ಅಂದ್ಕೊಂಡು ಹೋದೆ ಆ ಫ್ರಾಂಚೈಸಿ. ನೋಡು, ದಿಸ್ ಇಸ್ ಹೌ ದೇ ಟ್ರೀಟ್ ಯು ಅಂತ ಎಲ್ಲರೂ ಇವಾಗ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೀಸನ್ ಪಕ್ಕ ನೀನು ರಿಟರ್ನ್ ಮಾಡ್ಕೊಳ್ಳೋದ, ವಾಪಸ್ ಕಳಿಸ್ತಾರೆ. ನೀನು ಕೊಡ್ತಿರೋ ಪರ್ಫಾರ್ಮೆನ್ಸ್ಗೆ ಜೊತೆಗೆ ನೀನು ಸಿಗ್ತಿರೋ ರೆಸ್ಪೆಕ್ಟ್ ಏನಿದೆ ಇವಾಗ LSG ಅಷ್ಟೇ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸೀಸನ್ ಪಕ್ಕ ಈಚೆಗಡೆ ಬರ್ತೀಯ ನೀನು, RCB ಪಿಕ್ ಮಾಡ್ಕೊಳುತ್ತೆ ಬಿಡು, ತಲೆ ಕೆಡ್ಸ್ಕೊಂಬೇಡ ಅಂತ ಇವಾಗ RCB ಫ್ಯಾನ್ಸ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಾವೇನೇನು ಯೋಚನೆ ಮಾಡೋದೆಲ್ಲ ಬೇಡ. ಬಟ್ ದ ವೇ ಹಿ ವಾಸ್ ಸ್ಪೀಕಿಂಗ್ ಏನಿದೆ ಸಂಜೀವ್ ಅವರು, ಅದೇನೋ ಸಾರಿ ಗಿರಿ ಕೇಳ್ರೋ ನನಗೆ ಗೊತ್ತಿಲ್ಲ, ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಸಾರಿ ಕೇಳ್ರೋ ಅದು ಇದು ಅಂತೆಲ್ಲ ಬರ್ತಾ ಇದೆ. ಬಟ್ ಅದೆಲ್ಲೂ ಕೂಡ ಅವರು ಸಾರಿ ಕೇಳಿದರೆ ಅಂತೇನೋ ಗೊತ್ತಾಗಿಲ್ಲ ಇನ್ನು. ಬಟ್ ದ ವೇ ಹಿ ವಾಸ್ ಸ್ಪೀಕಿಂಗ್ ಸಿಕ್ಕಾಪಟ್ಟೆ ನಿಜವಾಗ್ಲೂ ಯಾವುದೇ ಕ್ರಿಕೆಟರ್ಗೆ ಈ ಥರ ಮಾತಾಡಿದ್ರೆ ಸಿಕ್ಕಾಪಟ್ಟೆ ಆರೋಗೆಂಟಾಗಿ ಬಿಹೇವ್ ಮಾಡೋದೇನಿದೆ. ಮ್ಯಾಚ್ನ ಸೋತಾದ್ಮೇಲೆ ಒಬ್ಬ ಫ್ರಾಂಚೈಸಿ ಇವಾಗ ಕಾವ್ಯ ಮಾರನ್ ಅವರು ಕೂತ್ಕೊಂಡು ಒಂದೊಂದ್ಸಲಿ ಕೈ ಹಿಂಗೆ ಎಲ್ಲ ತೋರಿಸ್ತಾರೆ. ಬಟ್ ಅವ್ರು ಯಾವತ್ತೂ ಸಹ ಪ್ಲೇಯರ್ ಮುಂದೆ ಬಂದ್ಬಿಟ್ಟು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ನೀನು ಹಿಂಗೆ ಆಡಿದೆ, ಡಬ್ಬ ಥರ ಆಡಿದೆ, ಹಂಗೆ ಅನ್ನೋ ಥರ ಒಂಥರ ಮಾತಾಡಿಲ್ಲ. ಅಲ್ಲೇ ಕೂತ್ಕೊಂಡು ಫ್ರಸ್ಟ್ರೇಷನ್ನ ಹೇಳ್ತಾ ಇರ್ತಾರೆ, ಒಂಥರ ವ್ಯಕ್ತಪಡಿಸ್ತಾ ಇರ್ತಾರೆ. ಬಟ್ ಹೋಗ್ಬಿಟ್ಟು ಡೈರೆಕ್ಟಾಗಿ ಪ್ಲೇಯರ್ ಹತ್ರನೇ ನೀನು ಹಂಗೆ ಹಿಂಗೆ ಅದು ಮಾತಾಡಿದ್ರೆ ಕಾನ್ವರ್ಸೇಷನ್ ಅದೊಂಥರ ಅರ್ಥ ಆಗುತ್ತೆ. ಅದು ನೋಡಿದ್ರೆ ಅರ್ಥ ಆಗುತ್ತೆ. KL ರಾಹುಲ್ಗೆ ಒಂಥರ ಡೈರೆಕ್ಟಾಗಿ ಏನೋ ಕೇಳ್ತಾ ಇದ್ದಾರೆ, ಏನು ಮಾಡ್ತಿದ್ದೆ ನೀನು, ಏನು ಕತೆ, ಅದು ಇದು ಅಂತೆಲ್ಲ ಒಂಥರ ಫ್ರಸ್ಟ್ರೇಟ್ ಆಗಿಬಿಟ್ಟು ಕೇಳ್ತಾ ಇರೋದ್ರನ್ನೇ ಇತ್ತು. ಯಾಕಂದರೆ ಸ್ಟ್ರೈಕ್ ರೇಟ್ ಬೇರೆ KL ರಾಹುಲ್ದು ಹೇಳ್ಕೊಳ್ತಾರಲ್ಲ, ಥ್ರೂಔಟ್ ದ ಟೂರ್ನಮೆಂಟ್ ಚೆನ್ನಾಗಿ ಆಡಿಲ್ಲ KL ರಾಹುಲ್, ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ಆಡಿಲ್ಲ. ಜೊತೆಗೆ ಈ ಥರ ಒಂದು ಸೋಲ್ ಏನಿದೆ ಲಕ್ನೋ ಸೂಪರ್ ಜೈಂಟ್ಸು ಫಾರ್ ದ ವೆರಿ ಫಸ್ಟ್ ಟೈಮು ಇಂಥ ಒಂದು ದೊಡ್ಡ ಮಾರ್ಜಿನಿಂದ ಸೋತಿರೋದು. ಡಿಫೆಂಡ್ ಮಾಡ್ಕೋಬೇಕಾದ್ರೆ 9.4 ಓವರ್ಗೆ ಹೊಡೆದ್ಬಿಟ್ಟು ಮುಗಿಸಿರೋದು ಫಾರ್ ದ ವೆರಿ ಫಸ್ಟ್ ಟೈಮ್ ಲಕ್ನೋ ಸೂಪರ್ ಜೈಂಟ್ಸ್ ಮೇಲೆ. ಸೊ ಅದರಿಂದ ಓನರು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ರು. ಸಂಜೀವ್ ಅವರು ಒಂಥರ ಅವರ ತಾಳ್ಮೆನ ಕಳ್ಕೊಂಡ್ರು ಅಂತ ಹೇಳಬೇಕು. ಸೊ ಇದೆಲ್ಲ ಮಾತಾಡ್ತಾರೆ, ಯಾರು ಮಾತಾಡಲ್ಲ ಅಂತಲ್ಲ, ಯಾರು ಫ್ರಸ್ಟ್ರೇಟ್ ಆಗೋದಿಲ್ಲ, ಯಾರು ಅವರ ಆ್ಯಂಗರ್ನ ಈಚೆಗಡೆ ಹಾಕೊಳ್ಳೋದಿಲ್ಲ. ಫ್ರಾಂಚೈಸಿ ಓನರ್ ಆಗಿದ್ದಾರೆ ಅಂತಂದರೆ ಅವ್ರಿಗೆ ಫ್ರಸ್ಟ್ರೇಷನ್ ಎಲ್ಲ ಇರುತ್ತೆ, ಯಾಕಂದರೆ ಅವ್ರು ದುಡ್ಡು ಕೊಟ್ಬಿಟ್ಟು ಆಡಿಸ್ತಾ ಇರ್ತಾರೆ. ಸೊ ವ್ಯಕ್ತಪಡಿಸ್ಬೇಕು. ಬಟ್ ಫ್ಯಾನ್ಸ್ಗಳು ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಕ್ಯಾಮ್ರಾಸ್ಗಳಿದೆ ಅಲ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅಲ್ಲಿ ಟಕಾರ್ನಾಗ ಬಂದ್ಬಿಟ್ಟು ನೀನು ಹಂಗೆ ಹಿಂಗೆ ಅಂತೆಲ್ಲ ಕೈಯೆಲ್ಲ ತೋರಿಸ್ಕೊಂಡು ಹಿಂಗೆಲ್ಲ ಮಗುಕ್ಕೆಲ್ಲ ಕೈ ತೋರಿಸ್ಕೊಂಡು ಹಿಂಗೆಲ್ಲ ಮಾತಾಡ್ತಾ ಇತ್ತು ಅಂದರೆ KL ರಾಹುಲ್ಗೆ ಎಷ್ಟು ಜನ ಫ್ಯಾನ್ಸ್ ಇರಬೇಕು, KL ರಾಹುಲ್ ಫ್ಯಾನ್ಸ್ಗಳಿಗೆ ಎಷ್ಟು ಹರ್ಟ್ ಆಗಬೇಕು. ಸೊ ಇದ್ರ ಬಗ್ಗೆ ಆ ಓನರ್ ಏನು ಯೋಚನೆ ಮಾಡಿಲ್ಲ. ಹೋಗ್ಬಿಟ್ಟು 4 ಡ್ರೆಸ್ಸಿಂಗ್ ರೂಮಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಏನಾದ್ರು ಹೇಳಿತ್ತು ಅಂತಂದಿದ್ರೆ, ಏನು ಗುರು ಏನಾಗ್ತಿದೆ ಕತೆ ಅದು ಇದು ಅಂತೆಲ್ಲ ಏನಾದ್ರು ಹೇಳಿತ್ತು ಅಂದರೆ ಕೈ ತೋರಿಸ್ಕೊಂಡೆ ಏನಾದ್ರು ತೋರಿಸ್ಕೊಂಡು ಮಾತಾಡ್ಕೊಳ್ಳಿ. ಬಟ್ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಫ್ಯಾನ್ಸ್ಗೂ ಕೂಡ ಏನು ಹರ್ಟ್ ಆಗ್ತಿಲ್ಲ. ಬಟ್ ದ ವೇ ಅವರು ಟ್ರೀಟ್ ಮಾಡಿದ್ದೇನಿತ್ತು ಒಬ್ಬ ಇಂಡಿಯನ್ ಪ್ಲೇಯರ್ನ, ಅದು ಮೈನ್ ಇಂಡಿಯನ್ ಪ್ಲೇಯರ್ನ, ಜೊತೆಗೆ ಕ್ಯಾಪ್ಟನ್ನ, ಅದರಲ್ಲೂ ಸೊ ಲಿಟ್ರಲಿ ಇದು ಸಿಲಿ ಅಂತ ಅನ್ನಿಸ್ತು ನನ್ನ ಪ್ರಕಾರ ನೆಕ್ಸ್ಟ್ ಸೀಸನು KL ರಾಹುಲ್ ಅವರಾಗವ್ರನ್ನ ಈಚೆ ಬರ್ತಾರೆ ಅಂತ ಕಾಣಿಸ್ತಿದೆ. ಅವರಾಗವ್ರೆ ಬರಲಿಲ್ಲ ಅಂದರೂ ಕೂಡ ಇವ್ರು ಬಿಡ್ತಾರೆ ಅಂತ ಕಾಣಿಸ್ತಾ ಇದೆ. ಟು ಬಿ ಹಾನೆಸ್ಟ್ ನೋಡ್ತು ಅಂತಂದರೆ ಕಾದ್ ನೋಡೋಣ. ಹೋಪ್ಫುಲಿ KL ರಾಹುಲ್ ಈಚೆ ಬರ್ತಾರೆ, ಯಾವುದಾದ್ರು ಬೇರೆ ಟೀಮ್ ಪಿಕ್ ಮಾಡಲಿ ಅಂತ ಕೇಳ್ಕೊಂಡು. ಯಾಕಂದರೆ ದ ವೇ ವಾಸ್ ಟ್ರೀಟಿಂಗ್ ಮಾತ್ರ ಸಂಜೀವ್ ಅವ್ರು ಏನು ಟ್ರೀಟ್ ಮಾಡಿದ್ರು KL ರಾಹುಲ್ನ, ಅದು ನಿಜವಾಗ್ಲೂ ನೋಡೋ ಥರ ಅಂತೂ ಇರಲಿಲ್ಲ. ಲಿಟ್ರಲಿ KL ರಾಹುಲ್ ಇವಾಗ ಚೆನ್ನಾಗಿ ಆಡದೆ ಇರಬಹುದು, ಬಟ್ ಆದರೂ KL ರಾಹುಲ್ ಅವರ ಫ್ಯಾನ್ಸಿಗೆ ಇದು ಸಿಕ್ಕಾಪಟ್ಟೆ ಹರ್ಟ್ ಖಂಡಿತ ಆಗೇ ಆಗುತ್ತೆ. ಎಸ್ಪೆಷಲಿ ನಮ್ಮ ಕರ್ನಾಟಕದವ್ರಿಗಂತೂ ಖಂಡಿತ ಹರ್ಟ್ ಆಗೇ ಆಗುತ್ತೆ. ಒಬ್ಬ ಕರ್ನಾಟಕ ಪ್ಲೇಯರ್ನ ಇಲ್ಲಿ ನಿಲ್ಸ್ಕೊಂಡು ಈ ಥರ ಎಲ್ಲ ಕೈ ತೋರಿಸ್ಕೊಂಡು ಬಾಯಿಗೆ ಬಂದಾಗೆಲ್ಲ ಬೈತಾ ಇತ್ತು ಅಂತಂದರೆ, ಅದು ಓಪನ್ ಆಗಿ ಕ್ಯಾಮ್ರಾ ಮುಂದೆ ಹೇಳ್ತಾ ಇತ್ತು ಅಂತಂದರೆ ಇದು ಸಿಕ್ಕಾಪಟ್ಟೆ ಹರ್ಟ್ ಅಂತೂ ಖಂಡಿತ ಆಗೇ ಆಗುತ್ತೆ. ಇದನ್ನು ಸಪೋರ್ಟ್ ಮಾಡೋರು ಕೂಡ ಇರ್ತಾರೆ, ಗುರು ಅವ್ರಿಗೆ ಫ್ರಸ್ಟ್ರೇಷನ್ ಇತ್ತಮ್ಮ ಅವ್ರು ಈಚೆಗಡೆ ಹಾಕಿದ್ದಾರೆ. ಹೌದು, ಫ್ರಸ್ಟ್ರೇಷನ್ ಇರಲಿ, ಈಚೆಗಡೆ ಹಾಕಲಿ, ಡ್ರೆಸ್ಸಿಂಗ್ ರೂಮಲ್ಲಿ ಕರ್ಕೊಂಡೋಗಿ ಹಾಕಲಿ. ಎಲ್ಲ ಕ್ಯಾಮ್ರಾ ಮುಂದೆ ಬೈಯೋದಲ್ಲ ಒಬ್ಬ ಪ್ಲೇಯರ್ಗೆ, ಅದು ಇಂಡಿಯನ್ ಪ್ಲೇಯರ್ಗೆ ಬೈಯೋದಲ್ಲ.
ಸೊ ಇದು ಸೆನ್ಸ್ ಮಾಡೋದಿಲ್ಲ ನನ್ನ ಪ್ರಕಾರ ಒಬ್ಬ ಫ್ರಾಂಚೈಸ್ ಓನರ್ಗೆ. ನೀವು ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಏನು ಅನ್ನಿಸ್ತು ಸಂಜೀವ್ ಅವರ ಒಂದು ಆ್ಯಟಿಟ್ಯೂಡ್ ಅಂತ. ಸಿಗೋಣ, ಬಾ.